ಸೊ ವರದಿಯನ್ನು ನೋಡಿದಾಗ ಒಂದು ಕ್ಲಾರಿಟಿ ನಮಗೆ ಸಿಕ್ತು. ಈಗ ಅಧಿವೇಶನ ಯಾವಾಗ ಬೇಕಾದರೂ ಮಾಡಬಹುದಾ ವೀರೇಂದ್ರ ಅನ್ನೋಂಥ ಪ್ರಶ್ನೆ. ಯಾಕಂದರೆ ಮುಂಗಾರು ಅಧಿವೇಶನ ಆಗಸ್ಟ್ 6ನೇ ತಾರೀಕಂತೆ, ಅದು ಕೂಡ ಅನುಮಾನ ಅಂತಂದರೆ ಯಾವ ಬೇಕಾದರೂ ಮಾಡ್ಬೋದಾ, ಏನು ಕತೆ ಇದು, ನಿಯಮಾವಳಿ ಏನು ಹೇಳುತ್ತೆ ಅನ್ನೋದು ಒಂದಾದರೆ ಯಾಕೆ ವಿಳಂಬ? ಈಗಾಗಲೇ ಎಲ್ಲ ರೀತಿ ಪರ್ಮಿಷನ್ ತೊಗೊಂಡಿರೋದ್ರಿಂದ ಸರ್ಕಾರಕ್ಕೆ ಬೇಕಿಲ್ಲ ಬಿಡಿ ಅನ್ನುವಂಥ ಧೋರಣೆಯ ಪಟೇಲ್ರೆ, ನಿಯಮಾವಳಿ ಏನು ಹೇಳುತ್ತೆ ಅಂತ ಕೇಳಿದ್ರಲ್ಲ, ನಿಯಮಾವಳಿ ಏನು ಹೇಳುತ್ತಂದರೆ ಒಂದು ಅಧಿವೇಶನದಿಂದ ಮತ್ತೊಂದು ಅಧಿವೇಶನದ ನಡುವೆ 6 ತಿಂಗಳು ಗ್ಯಾಪ್ ಇರಬೇಕು. 6 ತಿಂಗಳ ಒಳಗಾಗಿ, ಅಂದರೆ 6 ತಿಂಗಳು ಗ್ಯಾಪ್ ಇರಬೇಕು ಅಂತ ಇಲ್ಲ, ಗರಿಷ್ಠ 6 ತಿಂಗಳ ಒಳಗೆ ನೀವು ಅಧಿವೇಶನ ಮಾಡಿಬಿಡ್ಬೇಕು ಅಂತ. ಬೇಕಾದ್ರೆ 1 ತಿಂಗಳಿಗೆ ಮಾಡಿ, 2 ತಿಂಗಳಿಗೆ ಮಾಡಿ. ಆದರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ, ಏನು ಗೊತ್ತಾ, ಪ್ರತಿ ಬಾರಿ ನೋಡಿ ನಿಯಮಾವಳಿ ಬೇರೆ ಇದೆ, ಬಟ್ ಏನು ಮಾಡ್ತಾಯಿದ್ರು ಇಲ್ಲಿವರೆಗೂ ಕಳೆದ 30 ವರ್ಷದಿಂದ ಆಫ್ಟರ್ ರಾಮಕೃಷ್ಣ ಹೆಗ್ಡೆ ಅವರು ಹಣಕಾಸು ಸಚಿವರಾದ ನಂತರ ಬಹುತೇಕ ಎಲ್ಲ ಹಣಕಾಸು ಸಚಿವರು ಏನು ಮಾಡ್ತಿದ್ರು ಅಂದರೆ ಆಗಸ್ಟಲ್ಲಿ ಬಜೆಟ್ ಪಾಸ್ ಮಾಡ್ಕೋತಾರಲ್ಲ, ಆಗ ಪೂರ್ತಿ ಬಜೆಟ್ ಪಾಸ್ ಮಾಡ್ಕೋತಾ ಇರಲಿಲ್ಲ, ವೋಟ್ ಆನ್ ಅಕೌಂಟ್ ಅಂತ ತಗೋತಾ ಇದ್ರು, ಲೇಖಾನುದಾನ ಅಂತ ಹೇಳ್ತಾರೆ. ಅಂದರೆ ಒಂದು 3 ತಿಂಗಳಿಗೆ ಆಗಸ್ಟ್ ಮಾತ್ರ ಅಪ್ರೂವಲ್ ತಗೋತಾ ಇದ್ರು. ಈ ಮುಂಗಾರು ಅಧಿವೇಶನದಲ್ಲಿ ಮತ್ತೆ ಅಗೇನ್ ಅಪ್ರಾಪ್ರಿಯೇಷನ್ ಬಿಲ್ ಅಂದರೆ ಧನ ವಿನಿಯೋಗ ವಿಧೇಯಕವನ್ನು ತಂದು ಆ ಮೂಲಕ ಮತ್ತೆ ಹೆಚ್ಚುವರಿ ಬಜೆಟ್ಗೆ ಅವ್ರು ಅಪ್ರೂವಲ್ ತಗೋತಾ ಇದ್ದಿದ್ದು ಸಿಸ್ಟಮ್. ಬಟ್ ನಿಯಮ ಏನಂದ್ರೆ ಒಂದೇ ಸತಿ ಫುಲ್ ಬಜೆಟ್ನ ಪಾಸ್ ಮಾಡ್ಕೋಬೇಕು ಅಂತ ಹಂಗೆ ಮಾಡ್ತಾ ಇರಲಿಲ್ಲ. ಆದರೆ ಈ ಸತಿ ಏನು ಮಾಡಿದ್ರು ಸಿದ್ದರಾಮಯ್ಯನವರು, ಅವ್ರಿಗೆ ಇವೆಲ್ಲ ಮೊದಲೇ ಗೊತ್ತಿತ್ತು ಅನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ಬಾರಿ ಅವರು ಫಾರ್ ದಿ ಫಸ್ಟ್ ಟೈಮ್ 30 ವರ್ಷಗಳ ನಂತರ ಫುಲ್ ಬಜೆಟ್ ಪಾಸ್ ಮಾಡ್ಕೊಂಡಿದ್ದಾರೆ ಪಾಟೀಲ್ರೆ. ಹಂಗೆ ಪಾಸ್ ಮಾಡ್ಕೊಂಡಿರೋ ಉದ್ದೇಶವೇ ನೋಡಿ, ಈಗ ಇಲ್ಲ ಅಂದಿದ್ರೆ ಜುಲೈ 31ರೊಳಗೆ ಅಧಿವೇಶನ ಆಗಲೇಬೇಕಿತ್ತು. ಈಗ ಆಗಸ್ಟ್ 6 ಅಲ್ಲ, 6 ತಿಂಗಳ ಗ್ಯಾಪ್ ಅಂದ್ರೆ ಸೆಪ್ಟೆಂಬರ್ವರೆಗೂ ಇವರು ಅಧಿವೇಶನ ಮಾಡದೇ ಇದ್ರು ಕೇಳಂಗೇನಿಲ್ಲ. ಆದ್ರೆ ಅಷ್ಟು ದೂರ ತೆಗೆದುಕೊಂಡು ಹೋಗಲ್ಲ, ಮಾಡ್ತಾರೆ ಸದ್ಯದಲ್ಲೇ, ಬಹುಶಃ ಆಗಸ್ಟ್ ಅಲ್ಲಿ ಮಾಡ್ಬೋದು. ಕಾನೂನು ನಿಯಮ ಹೀಗೆ ಹೇಳುತ್ತೆ. ಮತ್ತೊಂದೇನು ಗೊತ್ತಾ ಪಾಟೀಲ್ರೆ, ಬಹಳ ಇಂಪಾರ್ಟೆಂಟ್, ಒಂದ್ ಸಾಲ ಹೇಳಿ ಮುಗಿಸ್ಬಿಡ್ತೀನಿ. ಈಗ ಇದೆಲ್ಲವೂ ಕೂಡ ಗ್ರಹಿಕೆ ಮೇಲೆ ರಾಜಕಾರಣ ನಡೆಯೋದು. ಈಗ ನಮ್ ಗೋವಿಂದ ಅಣ್ಣನ ಗ್ರಹಿಕೆ ಏನಂತ, ನೋಡಪ್ಪ ನಾ ಮೂಲ ತಂದುಕೊಡ್ತೀನಿ, ಇವ್ರು ನಮಗೆ ಧ್ವನಿ ಆಗ್ತಾರೆ ಅಂತ. ನಾವು ಅವ್ರಿಗೆ ಧ್ವನಿ ಆಗದೆ ಇದ್ರೆ ಅವ್ರದ್ದೊಂದು ಸಾತ್ವಿಕ ಸಿಟ್ಟಿರುತ್ತೆ. ಹಂಗೆ ಈ ಅಧಿವೇಶನ ಆಗದೆ ಇದ್ರು ಜನರದೊಂದು ಸಾತ್ವಿಕ ಸಿಟ್ಟಿರುತ್ತೆ ಪಾಟೀಲ್ರೆ. ಅದು ಒಳ್ಳೇದಕ್ಕೆ ಕೆಟ್ಟದಕ್ಕೆಲ್ಲ ಪಾಟೀಲ್ರೆ. ಅರ್ಥವಾಯಿತು ಬಿಡಿ, ಧನ್ಯವಾದ ವೀರೇಂದ್ರ. ಮಳೆಗಾಲದ ಅಧಿವೇಶನ ಯಾವಾಗ ನಡೆಯುತ್ತೆ ಅಂತ ಕೇಳಿದ್ರೆ ಸಿಎಂ ಹೇಳಿದ್ದು ಆಗಸ್ಟ್ 6ನೇ ತಾರೀಕು ಅಂತ. ಆದರೆ ನಿಯಮ ಹೇಳ್ತಿರೋದು ಬೇರೆ. ಅದಕ್ಕಿಂತ ಮುಖ್ಯ ನಮ್ಮ ಗೋವಿಂದಣ್ಣನ ಮೂಲ ಹೇಳಿದಂತಹ ಪರ್ಸೆಪ್ಷನ್ ಪಾಲಿಟಿಕ್ಸ್ನ ಸತ್ಯ ಹಾಗೂ ಅಧಿವೇಶನಕ್ಕೆ ಅರ್ಜೆಂಟ್ ಇಲ್ಲ ಅನ್ನೋ ಮಾತೆ ನಿತ್ಯ ಸತ್ಯ. ಪಾಲಿಟಿಕ್ಸ್ನಲ್ಲಿ ಪರ್ಸೆಪ್ಷನ್ ಇದ್ರೆ ಓಕೆ, ಆದ್ರೆ ಬರೀ ಪರ್ಸೆಪ್ಷನ್ನೇ ಪಾಲಿಟಿಕ್ಸ್ ಆದ್ರೆ ಹಿಂಗಾಗುತ್ತೆ ಅಂತ ನಮ್ಮ ಪರ್ಸೆಪ್ಷನ್ನಿಗೆ ನಿಲುಕದ ಯಾವುದೋ ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಏನ್ ನಿಮ್ ಗುಸುಗುಸು, ನೀವು ಸರಿ ಅದೇನೋ ಪರ್ಸೆಪ್ಷನ್ನು ಪಾಲಿಟಿಕ್ಸು ಅಂದ್ಕೊಂಡು ಏನದು? ಮೊದಲು ನನಗೆ ಪಾಲಿಟಿಕ್ಸ್ನಲ್ಲಿ ಪರ್ಸೆಪ್ಷನ್ ಅಂದ್ರೆ ಏನು ಅಂತ ಹೇಳಿ, ಆಮೇಲೆ ಅದರ ಹಿಂದಿನ ಕತೆ ಹೇಳಿವ್ರಂತೆ ಅಂತ ತಿವಿದಾಗ ಬಾಯ್ ಬಿಟ್ರು ಪರ್ಸೆಪ್ಷನ್ ಪಾಲಿಟಿಕ್ಸ್ ಕತೆ. ನಮ್ಮ ಗೋವಿಂದಣ್ಣ ಹೇಳಿದ ಪ್ರಕಾರ ಪಾಲಿಟಿಕ್ಸ್ನಲ್ಲಿ ಪರ್ಸೆಪ್ಷನ್ ಅಂದರೆ ಜನರು ಏನು ಅಂದ್ಕೋಬೇಕು, ಹೇಗೆ ಥಿಂಕ್ ಮಾಡಬೇಕು ಅನ್ನೋ ಗ್ರಹಿಕೆಯನ್ನ ರಾಜಕೀಯ ನಾಯಕರೇ ಬಿಲ್ಡ್ ಮಾಡೋದು. ಅದು ಹೆಂಗೆ ಅಂದರೆ, ಈಗ ಸಂಪುಟ ವಿಸ್ತರಣೆ ಆಗುತ್ತೋ ಬಿಡುತ್ತೋ, ಆದರೆ ಈ ನಾಯಕರ ನಡೆ ಹೆಂಗಿರುತ್ತೆ ಅಂದರೆ, ಓ ಇನ್ನೇನು ಸಂಪುಟ ವಿಸ್ತರಣೆ ಆಗೇ ಬಿಡುತ್ತೆ ಅನ್ನಿಸ್ಬೇಕು, ಹಂಗಿರುತ್ತೆ. ಈಗ ಮಾಡಿದ್ರಲ್ಲ ಹಂಗೆ ಜನರ ಗ್ರಹಿಕೆಯನ್ನ ರೂಪಿಸಿ ಅದರಂತೆ ರಾಜಕೀಯ ಮಾಡೋ ರಾಜತಂತ್ರ ಇದು ಅಂದ್ರು ನಮ್ಮ ಗುಸುಗುಸು ಗೋವಿಂದಣ್ಣ. ಆದ್ರೆ ಈಗ ಪರ್ಸೆಪ್ಷನ್ನೇ ಪಾಲಿಟಿಕ್ಸ್ ಆಗಿದೆ ಅಂದ್ರಲ್ಲ, ಅದೇನು ಏನಾಗಿರೋದಕ್ಕೆ ಹಂಗೆ ಹೇಳಿದ್ರಿ ಅಂತ ಕೇಳಿದಾಗ ಬಾಯ್ ಬಿಟ್ರು ಅಧಿವೇಶನದ ಬಗ್ಗೆ ರೂಪಿಸಿದ ಗ್ರಹಿಕೆ ಹಾಗೂ ನಿಯಮ ಹೇಳೋ ವಾಸ್ತವದ ಕತೆ. ಮೊದಲೆಲ್ಲ ಜೂನ್ ತಿಂಗಳಲ್ಲೇ ಮಳೆಗಾಲದ ಅಧಿವೇಶನ ನಡೀತಿತ್ತು. ಇತ್ತೀಚೆಗೆ ಅದನ್ನ ಜುಲೈ ತಿಂಗಳ ಆರಂಭದಲ್ಲೂ ಕರೆಯೋಕೆ ಶುರು ಮಾಡಿದ್ರು. ಈ ಬಾರಿ ಡಿಕೆ ಶಿವಕುಮಾರ್ ಸಿಎಂ ಆದ ಮೇಲೆ ಮೊದಲು ಜುಲೈ ತಿಂಗಳ ಕೊನೆಯಲ್ಲಿ ಮುಂಗಾರು ಅಧಿವೇಶನ ಅಂತ ಹೇಳಿದ್ರು. ಜುಲೈ ಕೊನೆ ಹತ್ತಿರ ಬರ್ತಿದ್ದಂತೆ ಆಗಸ್ಟ್ 6ನೇ ತಾರೀಕು ಅಧಿವೇಶನ ಅಂದ್ರು. ಇದು ಅವರು ರೂಪಿಸಿದ ಪರ್ಸೆಪ್ಷನ್. ಆದ್ರೆ ಈಗ ಆಗಸ್ಟ್ 6ನೇ ತಾರೀಕು ಅಧಿವೇಶನ ನಡೆಯೋದು ಅನುಮಾನ ಅನ್ನೋದು ವಿಧಾನಸೌಧದ ಕಾರಿಡಾರಿನ ಮೂಲಗಳ ಮಾತು. ಅದ್ಯಾಕೆ ಆಗಸ್ಟ್ 6ನೇ ತಾರೀಕು ಅಧಿವೇಶನ ಆರಂಭವಾಗುವುದು ಅನುಮಾನ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಇದೆ.
ಸಾಮಾನ್ಯವಾಗಿ ಈ ರೀತಿಯ ಪೂರ್ಣ ಪ್ರಮಾಣದ ಅಧಿವೇಶನಕ್ಕೂ ಕನಿಷ್ಠ 15 ದಿನ ಮೊದಲು ಶಾಸಕರಿಗೆ ನೋಟಿಸ್ ಕಳಿಸಬೇಕು ಅನ್ನೋದು ನಿಯಮ. ಅದೂ ಸಹ ನೋಟಿಸ್ ನೀಡಿದ ದಿನ ಹಾಗೂ ಅಧಿವೇಶನದ ಆರಂಭದ ದಿನ ಬಿಟ್ಟು 15 ದಿನದ ಗ್ಯಾಪ್ ಇರಬೇಕು. ಆದರೆ ಈಗಾಗಲೇ ಜೂನ್ 22ನೇ ತಾರೀಕಿನಲ್ಲಿ ನಾವಿರೋದ್ರಿಂದ 15 ದಿನದ ನೋಟಿಸ್ ಅಸಾಧ್ಯ. ಹೀಗಾಗಿ ಆಗಸ್ಟ್ 6ನೇ ತಾರೀಕು ಅಧಿವೇಶನ ಆರಂಭವಾಗೋದು ಅನುಮಾನಕ್ಕೆ ಮೊದಲ ಕಾರಣ. ಇದರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ. ಅದೇನು ಅಂದ್ರೆ, ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಹಣಕಾಸು ಸಚಿವರು ಬಜೆಟ್ ಮಂಡಿಸಿದಾಗ 3-4 ತಿಂಗಳ ಮಟ್ಟಿಗೆ ಲೇಖಾನುದಾನಕ್ಕೆ ಮಾತ್ರ ಒಪ್ಪಿಗೆ ಪಡೆಯೋ ಪದ್ಧತಿ ಕಳೆದ 2-3 ದಶಕಗಳಿಂದ ನಡೆದು ಬಂದಿದೆ. ಆದರೆ ಇವತ್ತು ಅಧಿವೇಶನ ನಡೆಸಲು ರಾಜಕೀಯ ಇಕ್ಕಟ್ಟಿನ ಸ್ಥಿತಿ ಎದುರಾಗೋದನ್ನ ಈ ಹಿಂದಿನ ಸಿಎಂ ಮೊದಲೇ ಮನಗಂಡಿದ್ರು ಅನ್ನೋದು ಕಾವೇರಿ ಮೂಲಗಳ ಮಾಹಿತಿ. ಅದಕ್ಕೆ ಅವರು 3 ದಶಕಗಳ ನಂತರ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಬಜೆಟ್ಗೆ ಒಪ್ಪಿಗೆ ಪಡೆದು ಬಿಟ್ಟಿದ್ರು. ಹೀಗಾಗಿ ಈಗ ಮತ್ತೆ ಧನ ವಿನಿಯೋಗ ವಿಧೇಯಕಕ್ಕೆ ಹೊಸ ಸಿಎಂ ಒಪ್ಪಿಗೆ ಪಡೆಯೋ ಅಗತ್ಯವೇ ಇಲ್ಲ. ಹೀಗಾಗಿ ಅಧಿವೇಶನ ನಡೆಸೋಕೆ ಅಂಥ ಅರ್ಜೆಂಟು ಏನೂ ಇಲ್ಲ ಅನ್ನೋದು ವಿಧಾನಸೌಧದ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.